ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ. ನನ್ನ ಮಗ ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡ್ತಾ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಏನು ಕೊಡಲಿಲ್ಲ. ಏನಕ್ಕಪ್ಪ ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ ಗಾಡಿದು ಅಂತಂದರೆ, ತುಂಬ ದಿನಗಳಿಂದ ಕನಸು ಇದು. ನಾವು ಒಂದು ಗಾಡಿ ತೊಗೋಬೇಕಂತೆ, ಅಂದರೆ ಶೋರೂಮ್ ಗಾಡಿ ಏನು ತೊಗೊಂಡಿಲ್ಲ ನಾವು, ಸೆಕೆಂಡ್ಸೇ ತೊಗೊಂಡಿದ್ದು. ಬಟ್ ತುಂಬ ದಿನದಿಂದ ಅನ್ಕೊತಾ ಇದ್ವಿ ತೊಗೋಬೇಕು ಅಂತ. ಫೈನಲಿ ಆಗಿ ತೊಗೊಂಡ್ವಿ. ಏನಪ್ಪ, ಕೆಲವೊಂದು ಕಾರಣಗಳಿಂದ ಮಿಸ್ ಆಗಿಬಿಡ್ತಾಯಿತ್ತು. ತಗೊಳ್ಳೇಬೇಕು ಅಂತ ಹೋಗಿ ಎಷ್ಟೋ ಸಲ ವಾಪಸ್ ಬಂದಿರೋ ದಿನವೂ ಕೂಡ ಇದೆ. ತುಂಬ ದಿನಗಳ ನಂತರ ನಮ್ಮ ಆಸೆ ನೆರವೇರಿದೆ. ಸೆಕೆಂಡೋ ಫಸ್ಟೋ ಒಟ್ಟಿನಲ್ಲಿ ನಮ್ಮ ಮನೆಗೆ ಗಾಡಿ ಬಂದಿದೆ ಅಲ್ವಾ, ಹಾಗಾಗಿ ಪೂಜೆ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ನಾವು ಅವತ್ತು ಸೋಮವಾರ ಪೂಜೆ ಮಾಡಿಸ್ತೀವಿ ಅನ್ನೋದು ಕೂಡ ಡೌಟೇ ಇತ್ತು. ಸ್ವಲ್ಪ ಕೆಲಸ ಇರೋದ್ರಿಂದ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದ್ವಿ. ಬಟ್ ಆ ಕೆಲಸನ ಬಿಟ್ಟು ಪೂಜೆ ಮಾಡಿಸ್ಬಿಡೋಣ, ಇವತ್ತು ಹೇಗಿದ್ರು ಸೋಮವಾರ ಆಗಿದೆಯಲ್ಲ ಅಂದ್ಬಿಟ್ಟು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಹಾಗಾಗಿ ಯಾರೂ ಕಾಣಿಸ್ತಾ ಇಲ್ಲ. ನಾನು ನಮ್ಮ ಮನೆಯವರು, ಅಮ್ಮ, ಪಾಪು ಅಷ್ಟೇ ಹೋಗಿದ್ದಿದ್ದು. ತುಂಬ ಅರ್ಜೆಂಟಲ್ಲೇ ಪೂಜೆ ಮಾಡಿಸಿದ್ವಿ. ಸೋಮವಾರ ಆಗಿತ್ತಲ್ಲ, ಒಳ್ಳೆ ದಿನವೇ ಸಿಕ್ಕಿದೆ ಅಂತಂದ್ಬಿಟ್ಟು ಅದಾದಮೇಲೆ ಗಾಡಿಯೆಲ್ಲ ಪೂಜೆ ಆದಮೇಲೆ ಮಾಮೂಲಿ ಅವರು ದೇವಸ್ಥಾನ ಸುತ್ತ ಒಂದು 3 ರೌಂಡ್ ಬರಲಿಕ್ಕೆ ಹೇಳ್ತಾರೆ. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಅವರು ಗಾಡಿ ತೊಗೊಂಡು ಹೋದರು. ನಮ್ಮ ಮನೆಯವರು ದೇವಸ್ಥಾನ ಸುತ್ತ ಬರಲಿಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಮಗ ಅಂತೂ ನಿಲ್ಲೋದಿಲ್ಲ, ನಾನು ಬರ್ತೀನಿ ಅಂದ್ಬಿಟ್ಟು ಹತ್ತುತ್ತಾ ಇದ್ದ ಗಾಡಿಗೆ. ಹಾಗಾಗಿ ಅಮ್ಮಂಗೆ ತೆಗೀರಿ, ಅವನ್ನು ಕೂರಿಸ್ಬಿಡಿ ಅಮ್ಮ ಅಂತ ಹೇಳಿದೆ. ಹಾಗಾಗಿ ಕೂರ್ಸೋಕೆ ಹೋಗ್ತಾಯಿದ್ರು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಹಾಗಾಗಿ ತುಂಬ ಲಾಂಗ್ ವೀಡಿಯೋ ಅಂತಲೂ ಕೂಡ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಏನು ಪೂಜೆ ಮಾಡಿದ್ವಿ ಅದ್ರದ್ದು ಮಾತ್ರ ಲಾಗ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಇಷ್ಟು ದಿನ ಲಾಗ್ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಕೂಡ ಇದೇ ಲಾಗಲ್ಲೇ ತಿಳಿಸ್ಕೊಡ್ತೀನಿ. ಪ್ಲೀಸ್ ನಿಮ್ಮ ಎಲ್ಲರ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ಸು. ಪ್ಲೀಸ್ ಸಪೋರ್ಟ್ ಮಾಡಿ. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ರೌಂಡ್ ಬಂದಾದಮೇಲೆ ತೆಂಗಿನಕಾಯಿ ಕೊಟ್ಟಿದ್ರು ಇಡ್ಗಾಯಿ ಹಾಕ್ಲಿಕ್ಕೆ ಅಂದ್ಬಿಟ್ಟು. ಗಾಡಿಗೆ ನಿಲ್ಲಿಸಿ ಮತ್ತು ದೇವರ ಹತ್ರ ಪೂಜೆ ಮಾಡಿಸಿ ಇಡ್ಗಾಯಿ ಹಾಕ್ಲಿಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ರು. ಹಾಗಾಗಿ ನಮ್ಮ ಮನೆಯವರು ಇಡ್ಗಾಯಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮಗ ಓಡ್ಬಿಟ್ಟಾಗ ಅವನ್ನ ಕರ್ಕೊಳ್ಳೋಕ್ಕೆ ಅಂತ ಹೋಗಿ ಅದು ವೀಡಿಯೋ ಸರಿಯಾಗಿ ಮಾಡ್ಕೊಳ್ಳಿಲ್ಲ ನಾನು. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಲಾಸ್ಟಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣ ಅಂದ್ಬಿಟ್ಟು ಕರೆದೆ. ಹೋಗ್ತಿದ್ವಲ್ಲ, ಮನೆಗೆ ಹೊರಟಿದ್ವಿ. ಆಗ ದೇವಸ್ಥಾನದ ಒಳಗಡೆ ಎಲ್ಲೂ ವೀಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಹೊರಗಡೆ ಫೋಟೋ ತಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ದೇವಸ್ಥಾನದಿಂದ ಬಂದು ಇನ್ನು ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಊಟ ಮಾಡಿ ಮಲಗಿಬಿಟ್ಟೆ. ಇನ್ನು ಈಗ ಪಾಪು ಕೂಡ ಇರಲಿಲ್ಲ, ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಂದ ಅಂದಿದ್ರೆ ಅವ್ನು ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವನು ಮಾತಾಡ್ತಿರೋನು, ಇಲ್ಲಾಂದರೆ ಹಠ ಮಾಡ್ತಿರೋನು ಏನಾದ್ರು ಬೇಕು ಅಂತ ಅಂದ್ಬಿಟ್ಟು. ಊರಿಗೆ ಹೋಗಿದ್ದವನು, ಹಾಗಾಗಿ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಬಂದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ತುಂಬ ದಿನಗಳಿಂದ ಅನ್ಕೋತಾ ಇದ್ವಿ ತೊಗೋಬೇಕು ಗಾಡಿ ತೊಗೋಬೇಕು ಅಂತಂದ್ಬಿಟ್ಟು. ತುಂಬ ಕಡೆ ನೋಡಿದ್ವಿ ಕೂಡ, ಯಾವುದು ಕೂಡ ಅಡ್ಜಸ್ಟ್ ಆಗಿರಲಿಲ್ಲ. ಫೈನಲಿ ಆಗಿ ತೊಗೊಂಡ್ವಿ. ನನಗೆ ಕೆಲವೊಂದು ಕಮೆಂಟ್ ಕೂಡ ಬಂದಿದೆ, ಏನಕ್ಕೆ ಲಾಗ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ನೀವು ಪ್ರೆಗ್ನೆಂಟಾ ಅಂತ ಕೂಡ ಕಾಮೆಂಟ್ ಬಂದಿದೆ ಲಾಸ್ಟ್ ಲಾಗಲ್ಲೆಲ್ಲ. ಹೌದು, ಇವಾಗ ಪ್ರೆಗ್ನೆಂಟು ನಾನು. ಹಾಗಾಗಿ ವೀಡಿಯೋಗಳನ್ನ ಡೈಲಿ ಹಾಕಲಿಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಲ ಹುಷಾರಿರೋದಿಲ್ಲ, ಕೆಲವೊಂದು ಸಲ ಊರಲ್ಲಿರ್ತೀನಿ. ಈ ಥರ ಆಗಿ ನನಗೆ ಲಾಗ್ನ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನು ಮುಂದೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ವಾರಕ್ಕೊಂದಾದರೂ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ಹುಷಾರು ತಪ್ಪಿಡ್ತೀನಿ, ಹಾಗಾಗಿ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಹಬ್ಬದ ಫೋಟೋ ನೋಡಿಬಿಟ್ಟು, ಲಾಗ್ ನೋಡಿಬಿಟ್ಟು ಮೆಸೇಜ್ ಬಂದಿರುವಂಥದ್ದು, ನೀವು ಪ್ರೆಗ್ನೆಂಟಾ ಸಿಸ್ಟರ್ ಅಂತ ಕೇಳಿದ್ದೀರಾ. ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲ ಕನ್ಸನ್ಗೆ. ಇದೇ ಕಾರಣಗಳಿಂದಾಗಿ ನಾನು ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ನನಗಿವಾಗ 5 ಮಂತ್ ಕಂಪ್ಲೀಟಾಗಿ 6th ಮಂತ್ ರನ್ನಿಂಗ್ ಇದೆ.
ಹಾಗಾಗಿ ವಿಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ಕೆಲವೊಂದು ಸಲ ಹುಷಾರು ತಪ್ತೀನಿ, ಕೆಲವೊಂದು ಸಲ ಆಗೋದೇ ಇಲ್ಲ ಮಾಡಲಿಕ್ಕೆ. ಅದೇ ಕಾರಣ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡೋಣ ಇನ್ನು ಮುಂದೆ ಆದ್ರೂ ಮತ್ತೆ ಲಾಗ್ಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ, ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕೂಡ ಟ್ರೈ ಮಾಡ್ತೀನಿ ಮುಂದೆ ಹೆಚ್ಚೆಚ್ಚು ಲಾಗ್ನ ಮಾಡಲಿಕ್ಕೆ. ಸೊ ಈ ವಿಡಿಯೋ ಕೂಡ ಇಷ್ಟೇ. ಇನ್ನು ಯಾವುದಾದ್ರೂ ನನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.